ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಾನು ತರುಣ್ನ ಲವ್ ಮಾಡ್ತಾ ಇದ್ದೀನಿ. ನಾನು ಅವನ್ನೇ ಮದುವೆ ಆಗೋದು. ಇದೇನು ಡಿಕ್ಲೇರ್ ಮಾಡ್ದಾಗಿದೆ. ಕಮಾನ್ ಶಾನ್ವಿ, ಸ್ವಲ್ಪ ಸಾಫ್ಟ್ ಆಗಿರ್ಲಿ. ಅಣ್ಣ, ನಾನು ತರುಣ್ನ ಇಷ್ಟಪಡ್ತಾ ಇದ್ದೀನಿ. ಶಡಪ್ ಶಾನ್ವಿ, ಅವ್ರ ಅಣ್ಣ. ಸ್ವಲ್ಪ ಭಯ ಭಕ್ತಿ ಬೇಡ್ವಾ? ಹೇಗೆ ಹೇಳೋದಪ್ಪ? ಶಾನ್ವಿ, ಇಮ್ಯಾಜಿನ್ ಮಾಡ್ಕೋ, ಅಣ್ಣ ನಿನ್ನ ಎದುರಿಗೆ ಇದ್ದಾನೆ. ಕಮಾನ್ ಶಾನ್ವಿ, ಇಮ್ಯಾಜಿನ್. ವಾವ್ ಶಾನ್ವಿ, ಸೂಪರ್ ಇಮ್ಯಾಜಿನೇಷನ್. ಅಣ್ಣ ನಿನ್ನ ಎದುರಿಗೆ ಇದ್ದಾಗಿದ್ದಾನೆ. ಹಲೋ, ಏನು ಕನ್ಸು ಕಾಣ್ತಾ ಇದೆಯಾ? ನಾನು ನಿನ್ನ ಮುಂದೆನೇ ಇದ್ದೀನಿ. ಹಲೋ, ಏನು ಹಾಗೆ ನೋಡ್ತಾ ಇದೆಯಾ? ಅದು ಸರಿ, ದುರ್ಗಾ ಇಲ್ಲಿ ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಹೋ, ದುರ್ಗಾ ಅದಕ್ಕೆನ ಹುಡುಕ್ತಾ ಇದ್ಯಾ? ಸೂಪರ್ ಬ್ರೋ. ಅದಕ್ಕೆ ನಾ ಮಿಸ್ ಮಾಡ್ಕೋತಾ ಇದ್ಯಾ? ಅದಕ್ಕೆ ಯಾವಾಗಲೂ ನಿನ್ನ ಕಣ್ಣೆದ್ರಿಗೆ ಓಡಾಡ್ತಿರ್ಬೇಕಾ? ಹಲೋ, ನಾನು ಅವಳ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಎಲ್ಲಿ ಹೇಳಿದೆ? ನಿಮ್ಮ ಮನೇಲಿ ಒಂದು ಮಿಕ್ಸಿ ಜಾರ್ ಮಿಸ್ ಆದರೆ ಎಷ್ಟು ನೆಮ್ಮದಿಯಾಗಿರುತ್ತೋ, ಅವಳಿಲ್ಲದೆ ನಾನು ಅಷ್ಟು ನೆಮ್ಮದಿಯಾಗಿರ್ತೀನಿ. ಓ, ಅದಕ್ಕೆ ಅದಕ್ಕೆನ ಹುಡುಕ್ತಾ ಇದ್ಯಾ? ಅಲ್ಲಪ್ಪ, ಅದು ಕಾಫಿ ಬೇಕಾಗಿತ್ತು, ಅದಕ್ಕೆ ಹುಡುಕ್ತಾ ಇದ್ದೆ ಅಷ್ಟೇ. ನೀನು ಜಾಸ್ತಿ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೋಬೇಡ. ನಿನ್ನಿಬ್ರು ಮಧುರ ಬಾಂಧವ್ಯನ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಬ್ರೋ. ಹಲೋ, ಓವರ್ ಆ್ಯಕ್ಟಿಂಗ್ ಕ ದುಕಾನ್. ಸೀರಿಯಲ್ ಜಾಸ್ತಿ ನೋಡ್ತಿದ್ಯಾ ಅನ್ಸುತ್ತೆ. ಇರಲಿ ನೋಡು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಲ್ಲಿ ಸಿ ಯು ಲೇಟ್. ಅಣ್ಣ, ಒಂದು ನಿಮಿಷ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನು ವಿಷಯ? ಅದು ತರುಣ್. ಶಾನ್ವಿ, ಆ ತರುಣಿಂದ ನೀನು ಒಂದು ಸ್ವಲ್ಪ ದೂರನೇ ಇರು. ಇನ್ನೊಂದು ಜೊತೆ ಮಾತಾಡೋದು ಸುತ್ತಾಡೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಾನು ನೋಡ್ತಾನೆ ಇದ್ದೀನಿ, ನಿನಗೆ ತರುಣ್ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ಅನಿಸುತ್ತೆ. ಬಟ್ ಮೈಂಡ್ ಇಟ್, ಒಂದು ಸವಾಸ ನಿನಗೆ ಬೇಡ. ಕತೆ ಕೇಳಬೇಕು, ಕತೆ ಜೀವನ ಕಲಿಬೇಕು, ಪಾಠ ಕಲಿಬೇಕು ಪಾಠ. ಕತೆ. ದುರ್ಗಾ, ತಾತ ಹೀಗೆ ಮಾತಾಡೋದು ನಂಗೆ ಒಂದು ಸ್ವಲ್ಪನೇ ಅರ್ಥ ಆಗುತ್ತೆ. ದುರ್ಗಾ, ನೀನೇ ಕತೆ ಹೇಳು. ತಾತ, ದುರ್ಗಾ ತುಂಬಾ ಚೆನ್ನಾಗಿ ಕತೆ ಹೇಳ್ತಾಳೆ. ತಾತ, ಈ ದುರ್ಗಾ ಹೇಳೋ ಕತೆನ ಕೇಳಿಸ್ಕೊಳ್ಳಿ. ಯಾವ ಕತೆ ಹೇಳಿ? ಮೂಕಾಂಬಿಕೆ. ಕೊಲ್ಲೂರು ಮೂಕಾಂಬಿಕೆ ಕತೆ ಹೇಳು ದುರ್ಗಾ. ಅಪ್ಪ, ಎಷ್ಟು ಸಲ ಹೇಳಿದ್ದೀನಿ ನಾನು ಅವಳ ಕತೆ ಹೇಳಲ್ಲ ಅಂತ. ಅವಳ ಹೆಸರು ಹೇಳೋದಕ್ಕೂ ನನಗಿಷ್ಟ ಇಲ್ಲ. ನನಗಾಗ್ಲಿ ನಿನಗಾಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ಅವಳು ಏನ್ ಮಾಡಿದಾಳೆ ಅಂತ ಅವಳ ಕತೆ ಹೇಳಬೇಕು. ದುರ್ಗಾ, ನಿನ್ನ ಕೋಪದಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು. ಚಿಕ್ಕವಳಿದ್ದಾಗ ನೀನು ನನ್ನ ಮಡ್ಲಲ್ಲಿ ಮಲಗಿ ಇದೇ ಮೂಕಾಂಬಿಕೆ ಕತೆ ಕೇಳಿಲ್ಲ ಅಂದರೆ ನಿನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಆದರೆ ಇವತ್ತು ಅದೇ ಕತೆ ನಿನಗೆ ಕೋಪ ತರಿಸ್ತಿದೆ ಅಂದರೆ ಕಾಲ ಎಷ್ಟು ಕ್ರೂರಿ ಅಲ್ವಾ? ಪ್ಲೀಸ್ ದುರ್ಗಾ, ನಂಗೋಸ್ಕರನಾದ್ರೂ ಕತೆ ಹೇಳು. ನಂಗೆ ದೇವಿ ಕತೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇದುವರೆಗೂ ನಾನು ದೇವಿ ಕತೆ ಯಾವುದು ಕೇಳಿಲ್ಲ. ಪ್ಲೀಸ್ ದುರ್ಗಾ, ಹೇಳು. ಇಲ್ಲ ಪುಟ್ಟ, ನನ್ನ ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ. ಹಳೇದೆಲ್ಲ ನೆನಪಾಗಿ ಮತ್ತೆ ಅಕ್ಕ ನೆನಪಾಗ್ತಾಳೆ. ದುರ್ಗಾ, ನೀನು ನನ್ನ ಎಷ್ಟು ಪ್ರೀತಿಸ್ತೀಯ. ಇಷ್ಟು ವರ್ಷ ಆದರೂ ಆ ಪ್ರೀತಿ ಹಾಗೆ ಇದೆಯಲ್ಲ. ಸರಿ ಬಿಡು, ನಿಂಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ನಿಂಗೆ ನಂಗಿಂತ ಬೇರೆ ಯಾರ ಹೆಚ್ಚಾದ್ರು. ನಿಂಗೆ ನಮ್ಮ ಪ್ರೀತಿನೂ ಇಲ್ಲ, ತಾತನ ಆಸೆಗೆ ಬೆಲೆನೂ ಇಲ್ಲ. ನಿಂಗೆ ನಿನ್ ಕೋಪನೇ ದೊಡ್ಡದು ಅಲ್ವಾ? ನಾನು ಹೋಗ್ತೀನಿ. ಪುಟ್ಟ, ಸರಿ, ನಿಮ್ಗೋಸ್ಕರ ನಾನು ಈ ಕಥೆನ ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮಕ್ಕ ಪ್ರತಿದಿನ ಇದೇ ಕತೆ ಹೇಳಿ ನನ್ನನ್ನು ಮಲಗಿಸ್ತಿದ್ಲು.
ಏನಾಗ್ತಾ ಇದೆ ಮಾಯಾ? ಮಾತಾಡು. ಕಮಾನ್. ಹಾ. ಓ, ಮಾತಾಡೋದಕ್ಕಾಗ್ತಾ ಇಲ್ವಾ? ಅಲ್ಲಾಡೋದಕ್ಕೂ ಆಗ್ತಿಲ್ಲ. ನಿನ್ ಬ್ರೈನ್ ಕೂಡ ಕೆಲಸ ಮಾಡ್ತಾ ಇಲ್ಲ ಅಲ್ವಾ? ಈ ಮಾಳ್ವಿಕನ ಪರ್ಮಿಷನ್ ಇಲ್ಲದೆ ನಿನ್ನ ಉಸಿರು ಕೂಡ ಆಚೆ ಬರೋದಿಲ್ಲ. ನಿನಗೆ ನನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಅದಕ್ಕೆ ಭಯ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ? ಹಾ? ಚಾನ್ಸೇ ಇಲ್ಲ. ನನ್ನ ಅಸಲಿ ರೂಪದ ಬಗ್ಗೆ ನಿನಗೆ ಕಲ್ಪನೆ ಕೂಡ ಇಲ್ಲ. ಆಫ್ಟರ್ ಆಲ್ ಒಂದು 4 ಜನನ ಸೊಳ್ಳೆ ಹೊಸ್ಕಾಕ್ದ ಹಾಗೆ ಹೊಸ್ಕಾಕಿ ಸಾಯಿಸಿರೋದನ್ನ ನೀನು ನೋಡೇ ಇಷ್ಟು ಗಾಬರಿ ಆಗಿದ್ಯಾ. ಇನ್ನು ಅದಕ್ಕೂ ಮೀರಿ ಈ ಮಾಳ್ವಿಕ ಏನೇನು ಮಾಡಬಲ್ಲಳು ಅನ್ನೋದನ್ನ ನೀನು ನಿನ್ನ ಕನಸಿನಲ್ಲೂ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ನಿನ್ನ ಪ್ರಾಣ ಉಳಿಯುತ್ತೆ. ಇಲ್ಲ ಅಂದ್ರೆ ಈ ಮಾಳ್ವಿಕ ನಿನಗೆ ಯಾವ ರೀತಿ ನರ್ಕ ತೋರಿಸ್ತಾಳೆ ಅಂತ ನೀನು ಯೋಚನೆನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಕೆಲಸದ ಕಡೆ ಮಾತ್ರ ನಿನ್ನ ಗಮನ ಇರಬೇಕು. ನಾನು ಹೇಳಿದಾಗ ನನಗೆ ಬೇಕಾದಾಗ ನೀನು ಕೆಲಸ ಮಾಡಿಕೊಡ್ಬೇಕು. ಅರ್ಥ ಆಯ್ತಾ?